ಕೆಲವೊಂದು ಕಡೆ ಎಲ್ಲ ಕೇಳಿಬರುತ್ತೆ, ದೊಡ್ಡ ಸ್ಟಾರ್ಗಳು, ಕನ್ನಡ ಸ್ಟಾರ್ಗಳು ಅಂದರೆ ಹೋರಾಟ ಕನ್ನಡ ಅಂತ ಬಂದರೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಕನ್ನಡ ಸಿನಿಮಾ ಮಾತ್ರ, ಕನ್ನಡ ಸಿನಿಮಾ ನೋಡಿ ನೋಡಿ ಅಂತ ಹೇಳ್ತಾರೆ. ಬಟ್ ಕನ್ನಡ ಹೋರಾಟ ಈ ಥರ ಎಲ್ಲ ಬಂದರೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಕೆಲವರು. ಸೊ ಇದ್ರ ಬಗ್ಗೆ ಏನು ಅಭಿಪ್ರಾಯ? ಇಲ್ಲ, ಖಂಡಿತವಾಗಲೂ ಸಿನಿಮಾ ಕಲಾವಿದರು ಕೂಡ ಬಂದಿದ್ದಾರೆ ಹೋರಾಟಕ್ಕೆ. ಕಾವೇರಿ ನದಿ ನೀರಿನ ವಿಚಾರ ಹೋರಾಟ ಇರ್ಬೋದು, ಅಥವಾ ಮಹದಾಯಿ ನದಿ ನೀರಿನ ವಿಚಾರ ಇರ್ಬೋದು, ಒಗನೇಕಲ್ಲು ಮೇಕೆದಾಟು ವಿಚಾರ ಇರ್ಬೋದು, ಈ ಎಲ್ಲ ಹೋರಾಟಗಳಲ್ಲೂ ಕಲಾವಿದರು ಬಂದಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಹೋರಾಟ ಕಾವೇರಿ ಚಳವಳಿ ನಡೆದಿತ್ತು. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಗೋಕಾಕ್ ಚಳವಳಿ ನಡೆದಿತ್ತು 1983ರಲ್ಲಿ. ಅದು ಬಹಳ ದೊಡ್ಡ ಚಳವಳಿ. ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಬಹಳ ದೊಡ್ಡ ಒಂದು ಏಕೀಕರಣ ಹೋರಾಟದ ನಂತರ ಕನ್ನಡವನ್ನು ರಾಜ್ಯದಲ್ಲಿ ಪ್ರಥಮ ಭಾಷೆಯನ್ನಾಗಿ ಮಾಡಬೇಕು ಅಂತೇಳಿ ನಡೆದಂಥ ಬಹುದೊಡ್ಡ ಹೋರಾಟ. ರಾಜ್ಕುಮಾರ್ ಅವರು ಆ ಕಣಕ್ಕೆ ಇಳಿಯೋದಕ್ಕೆ, ಆ ಹೋರಾಟಕ್ಕೆ ಇಳಿಯೋದಕ್ಕೆ ಅಂತ ಮುಂಚೆ ಕರ್ನಾಟಕ ರಾಜ್ಯದ ಚಂದ್ರಶೇಖರ್ ಪಾಟೀಲ್ ಅವರು ಇರ್ಬೋದು, ಚಂಪಾ ಅವರು ಇರ್ಬೋದು, ಪಾಟೀಲ್ ಪುಟ್ಟಪ್ಪ ಅವರು ಇರ್ಬೋದು, ಇಂಥ ಮಹಾನ್ ಮೇಧಾವಿಗಳು ಹೋರಾಟವನ್ನು ಮಾಡ್ತಾಯಿದ್ರು. ಅದು ಸಫಲ ಆಗಲಿಲ್ಲ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೋರಾಟಕ್ಕೆ ಇಳಿತಾರೆ. ಅವರು ಹೋರಾಟಕ್ಕೆ ಬಂದಂಥ ನಂತರದಲ್ಲಿ ಅವ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರ್ ನಾಗ್ ಇರ್ಬೋದು, ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ನಡೆದಂಥ ಒಂದು ದೊಡ್ಡ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಅದು ನಮಗೆ ಯಶಸ್ಸು ಕೂಡ ತಂದು ಕೊಡ್ದು. ಅದಕ್ಕೆ ಇವತ್ತು ಗೋಕಾಕ್ ಮಾದರಿ ಹೋರಾಟ ನಡಿಬೇಕು ಅಂತೇಳಿ ಇವತ್ತು ಅಂತಾರೆ. ಹಾಗಾಗಿ ರಾಜ್ಕುಮಾರ್ ಅವರು ಕಲಾವಿದರ ವಿಚಾರದಲ್ಲಿ ಅವರು ಭದ್ರ ಬುನಾದಿಯನ್ನು ಹಾಕ್ಕೊಟ್ರು ಆ ಕಾಲದಲ್ಲೇ. ಅದ್ರ ಜೊತೆಗೆ ಇವತ್ತಿನ ಯುವ ಪೀಳಿಗೆ ನಟರು ಏನು, ಅದು ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು, ಅಥವಾ ಬೇರೆ ಬೇರೆ ಕಲಾವಿದರಿದ್ದಾರೆ. ನಂತರ ಆಮೇಲೆ ಶಿವರಾಜ್ಕುಮಾರ್ ಅವ್ರ ನೇತೃತ್ವ, ರವಿಚಂದ್ರನ್ ಇರ್ಬೋದು, ಇವರೆಲ್ಲರೂ ಕೂಡ ಇದ್ದಾರೆ. ಅವರು ಶಿವರಾಜ್ಕುಮಾರ್ ಅವರು ಇವತ್ತಿನ ಕಾಲಮಾನದಲ್ಲಿ ಅವರು ಹಿರಿಯ ನಟರು ಅವರೇನೆ. ಅವ್ರ ಮಾತಿಗೆ ಒಂದು ಬೆಲೆ ಇದೆ. ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ಕನ್ನಡ ಹೋರಾಟ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರಾಗಲಿ, ವಿಷ್ಣುವರ್ಧನ್ ಅವರಾಗಲಿ, ಮತ್ತು ಅಂಬರೀಷ್ ಅವರ ನಂತರ ಶಿವರಾಜ್ಕುಮಾರ್ ಅವರು ನೇತೃತ್ವ ವಹಿಸ್ಕೊಂಡು ಇವತ್ತು ಕನ್ನಡ ಚಿತ್ರರಂಗದ ಸಮಸ್ಯೆ ಇರ್ಬೋದು, ಅಥವಾ ಕನ್ನಡ ಚಳುವಳಿ ವಿಚಾರ ಸಂದರ್ಭ ಬಂದಾಗ ಅವ್ರು ಮಾತನಾಡ್ತಾರೆ. ಅವ್ರ ಮಾತಕ್ಕೊಂದು ಬೆಲೆ ಇದೆ. ಅಂಥ ಸಂದರ್ಭದಲ್ಲಿ ದರ್ಶನ್ ಅವರು ಇರ್ಬೋದು, ಅಥವಾ ಸುದೀಪ್ ಅವರು ಕೂಡ ಇರ್ಬೋದು, ಧ್ರುವ ಸರ್ಜಾ ಇರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ, ಮತ್ತು ದುನಿಯಾ ವಿಜಯ್ ಇರ್ಬೋದು, ಗಣೇಶ್ ಇರ್ಬೋದು, ಇವರೆಲ್ಲರೂ ಕೂಡ ಇದೆ. ಸತೀಶ್ ಇರ್ಬೋದು, ಡಾಲಿ ಧನಂಜಯ ಇರ್ಬೋದು, ಇಂಥ ಕಲಾವಿದರು ಇವತ್ತಲ್ಲ ಅವ್ರಿಗೆಲ್ಲ ತುಂಬ ಕಾಳಜಿ ಇದೆ. ಹಾಗಾಗಿ ಮತ್ತು ರಕ್ಷಿತ್ ಶೆಟ್ಟಿ, ಇನ್ನೊಬ್ಬರು ತುಂಬ ಜನ ಎಲ್ಲ ಇವರೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅದನ್ನ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಡಬ್ಬಿಂಗ್ ವಿರುದ್ಧದ ಹೋರಾಟದಲ್ಲೂ ಕೂಡ ನಮ್ಮ ಜೊತೆಲೇ ಶಿವರಾಜ್ಕುಮಾರ್ ಅವರು, ದರ್ಶನ್ ಅವರು ಎಲ್ಲರೂ ಭಾಗಿಯಾಗಿದ್ದರು. ಕಲಾವಿದರು ಎಲ್ಲ ಚಿತ್ರನಟರು ಇದ್ದಾರೆ, ಅದರಲ್ಲೇನೂ ಇಲ್ಲ. ಕೆಲವರು ಅದನ್ನು ವಿರೋಧ ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ. ಹಾಗಾಗಿ ಅದ್ರ ಬಗ್ಗೆ ಏನು ಅಂಥದ್ದೇನು ದೊಡ್ಡ ವಿಷಯನೂ ಇಲ್ಲ. ಖಂಡಿತವಾಗ್ಲೂ ಬರ್ತಾರೆ, ಸ್ವಲ್ಪ ತಡವಾಗಿ ಬರ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ. ಬರ್ತಾರೆ, ಸ್ವಲ್ಪ ತಡವಾಗಿ ಬರ್ತಾರೆ.